ಆದಿ, ಇದರ ಬೂದಿನ ದೂರದಲ್ಲಿ ತೆಗೆದುಕೊಂಡು ಹೋಗಿ ಹೂತ್ ಹಾಕ್ಬಿಟ್ ಬಾ. ಆದಿ, ಆತ್ಮಕ್ಕೆ ಇವತ್ತು ನಿಜವಾದ ಮುಕ್ತಿ ಸಿಕ್ತು. ಸರಿ, ಇಷ್ಟು ದಿನ ಅದು ಅಂತರ ಪಿಶಾಚಿಯಾಗಿ ಅಲಿತಾ ಇತ್ತು. ಬಾ ಹೋಗೋಣ. ಹಾ, ಹಿಂತಿರುಗಿ ನೋಡಬೇಡ. ಮಗ ಹೇಳ. ನಾಳೆ ಆಗಲ್ಲ ಮಗ, ಒಂದೆರಡು ದಿನ ಬಿಟ್ಟು ಸಿಗ್ಲಾ? ಯಾಕೆ? ಸರಿ ಆಯಿತು, ನಾನು ನಿನಗೆ ಫೋನ್ ಮಾಡ್ತೀನಿ. ಹಾಂ, ಓಕೆ. ಆದಿ, ಗೊಂಬೆ ವಿಷಯ ಏನಾಯ್ತು? ಇಲ್ಲಿಂದ ಹೋದ್ಮೇಲೆ ಗುರೂಜಿನ ಕರೆಸ್ಕೊಂಡೆ. ಆತ್ಮನಾಶ ಮಾಡೋ ಪೂಜೆ ಮಾಡಿ ಆ ಗೊಂಬೆನ ಸುಟ್ಟಾಕಿ ಬೂದಿನ ಭೂಮಿ ಒಳಗಡೆ ಹೂತಾಕಿದ್ದೀವಿ. ಆ ಶಾಂಭವಿ ದೇವಿನೇ ಮನ್ಸು ಮಾಡಿದ್ರು ಆ ಗೊಂಬೆನ ವಾಪಸ್ ತರೋದಕ್ಕಾಗಲ್ಲ. ಗುರೂಜಿನ ಕರೆಸ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಕಣೋ. ಪಾಪ ಒಳ್ಳೆ ಟೈಮಲ್ಲೇ ಬಂದಿದ್ದಾರಲ್ಲ. ಗೊಂಬೆ ತಗೊಂಡ್ಮೇಲೆ ನನಗೂ ಯೋಚನೆ ಬಂತು. ನಾನು ಬೆಂಕಿ ಹಾಕಿದ್ರೆ ಖಂಡಿತ ಆ ಗೊಂಬೆ ವಾಪಸ್ ಬರುತ್ತೆ. ಗುರೂಜಿ ಜೊತೆಲಿದ್ರೆ ಅನುಕೂಲ ಅಂತ ನನಗನ್ನಿಸ್ತು. ಅದಕ್ಕೆ ಕರೆಸ್ಕೊಂಡೆ. ಅವ್ರೇನು ಹೇಳ್ದೆ ಆ ಟೈಮಿಗೆ ಅಲ್ಲಿಗೆ ಬಂದರು. ಅಭಿರಾಮಿ ಹೊಟ್ಟೆಲಿದ್ದಿದ್ದ ಮಗುನ ಸಾಯ್ಸಕ್ಕಿದ್ದಿದ್ದ ವಿಘ್ನ ಕಳೆದೋಯ್ತು ಕಣೋ. ಇನ್ಮೇಲೆ ಸುಲಭವಾಗಿ ಮಗುನ ಸಾಯಿಸ್ಬೋದು. ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬಂತಾ? ನಿಂಗೆ ನಾನು ಕಾಫಿ ತಂದ್ಕೊಡ್ಲಾ? ಫಸ್ಟು ನಾನು ಫ್ರೆಶ್ ಅಪ್ ಆಗ್ತೀನಿ, ಆಮೇಲೆ ನಿಂಗೆ ಕಾಫಿ ತಂದ್ಕೊಡ್ಲಾ? ಓ, ನೀನು ಫ್ರೆಶ್ ಅಪ್ ಆದ್ಮೇಲೆ ಕುಡಿತೀಯಾ? ಯಾಕೆ ನೀನು ಏನು ರಿಪ್ಲೈಯೇ ಮಾಡ್ತಿಲ್ಲ ನನಗೆ? ನಾನು ಏನಾದರೂ ಕೇಳಿದ್ರೆ ಮೊದಲೆಲ್ಲ ನೀನು ರಿಪ್ಲೈ ಮಾಡ್ತಾ ಇದ್ದೆ. ಇವಾಗ ನಾನು ಏನು ಕೇಳಿದ್ರು ರಿಪ್ಲೈಯೇ ಮಾಡ್ತಿಲ್ಲ ನೀನು. ಯಾಕೋ ನೀನ್ ನನ್ನ ಬೊಂಬೆನೇ ಅಲ್ಲ ಅನ್ಸುತ್ತೆ. ಇಲ್ಲ, ನೀನ್ ನನ್ನ ಬೊಂಬೆ ಅಲ್ಲ, ನೀನ್ ನನ್ನ ಬೊಂಬೆನೇ ಅಲ್ಲ. ನಂಗೆ ಬೇಡ ನೀನು. ಅಯ್ಯಯ್ಯೋ ಅಮ್ಮೋರೆ, ಅಭಿರಾಮಿ ಮೇಡಮ್ ಕಿರ್ತಿದ್ರಲ್ಲ ಮರ್ರೆ. ಇವಳೊಂದು ಲೂಸು, ಏನಾದ್ರೂ ಹಠ ಮಾಡ್ತಾನೆ ಇರ್ತಾಳೆ. ಬನ್ನಿ ಅದೇನು ಅಂತ ನೋಡೋಣ. ಹಾ ನಡೀನಿ. ಏನಾಯ್ತೆ? ಯಾಕೆ ಅಳ್ತಿದ್ಯೋ? ನನ್ ಬೊಂಬೆ ಕಾಣಿಸ್ತಾ ಇಲ್ಲ. ಏನಿದು? ಬೊಂಬೆ. ಮತ್ತೆ ಯಾಕೆ ಅಳ್ತಿದ್ಯಾ? ಇದ್ ನನ್ ಬೊಂಬೆ ಅಲ್ಲ ಹೋಗ್ರಿ. ನನ್ ಬೊಂಬೆ ಬೇರೆ, ಇದ್ ನನ್ ಬೊಂಬೆ ಅಲ್ಲ. ಅದ್ ಹೇಗೆ ಹೇಳ್ತಿದ್ ನಿನ್ ಬೊಂಬೆ ಅಲ್ಲ ಅಂತ? ನನ್ ಬೊಂಬೆ ನನ್ ಮಾತ್ ಕೇಳ್ತಾ ಇತ್ತು, ನನ್ ಮಾತಿಗೆ ರಿಯಾಕ್ಟ್ ಮಾಡ್ತಾ ಇತ್ತು. ಅದಕ್ಕೆ ದಾರ ಕಟ್ಟಿತ್ತು ಗೊತ್ತಾ? ಈ ನನ್ ಬೊಂಬೆ ಅಲ್ಲ, ಯಾವ್ದೋ ಬೇರೆ ಬೊಂಬೆ. ನೋಡು, ಬೇಕಾದ್ರೆ ಇದು ನಿನ್ ಮುಖದ ತರನೇ ಇದೆ. ನನ್
ಇಲ್ಲ ಮೋರೆ ಅದ್ ನಿಮ್ಗಿಂತ ಚಂದ ಇತ್ತು ಸಾರಿ ಗೊತ್ತಿಲ್ದೆ ನಿಜ ಹೇಳಿಬಿಟ್ಟೆ. ಗೊಂಬೆ 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 ನನ್ ಬೊಮ್ಮೆನೆ ಬೇಕು, ನಂಗೆ ಬೇಡ. ಸುಮ್ಮನೆ ಇರ್ತೀಯ ಒಂದ್ ನಿಮಿಷ. ಇಲ್ದಿರ ಗೊಂಬೆನ ಬೇಕು ಅಂದ್ರೆ ಎಲ್ಲಿಂದ ತರೋದು? ಇಲ್ಲ ಇತ್ತು, ರಾತ್ರಿ ಎಲ್ಲ ನನ್ ಜೊತೆಗೆ ಮಲಗಿತ್ತು. ರಾತ್ರಿ ನಾನ್ ಮಾತಾಡ್ಬೇಕಾದ್ರೆ ನಂಗೆ ರಿಪ್ಲೈ ಮಾಡ್ತು. ಈಗ ನೋಡಿದ್ರೆ ನಂಗೆ ರಿಪ್ಲೈನೇ ಮಾಡ್ತಾ ಇಲ್ಲ. ಇಲ್ಲ ಇತ್ತು, ಯಾರೋ ಕದ್ದಿದ್ದಾರೆ. ಏ ಗುಂಗ್ರಿ, ನೀನೇ ತಾನೇ ಕದ್ದಿರೋದು ನನ್ ಬೊಂಬೆನ. ಏ ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ನನಗೆ. ಏ ಕಳ್ಳಿ, ಕೊಡೆ ನನ್ ಬೊಂಬೆ, ಕೊಡೆ ನನ್ ಬೊಂಬೆ ಕೊಡೆ. ಏ ಅಭಿರಾಮಿ, ನೋಡು, ದೊಡ್ಡವ್ರನ್ನ ಹಾಗೆ ಮರ್ಯಾದೆ ಇಲ್ದೆ ಮಾತಾಡ್ಸ್ಬಾರ್ದು. ನಾನೇ ನಿನ್ನ ಅಂಗಡಿ ಕರ್ಕೊಂಡು ಹೋಗ್ತೀನಿ. ನಿನ್ಗೆ ಯಾವ ಗೊಂಬೆ ಬೇಕೋ ಅದನ್ನೇ ಕೊಡಿಸ್ತೀನಿ. ನನಗೆ ನನ್ ಬೊಂಬೆನೆ ಬೇಕು, ನಂಗೆ ಬೇರೆ ಯಾವ ಬೊಂಬೆನೂ ಬೇಡ. ಅದನ್ನ ಯಾರಾದ್ರೂ ತಗೊಂಡೋಗಿ ಎಲ್ಲಾದ್ರೂ ಬಿಸಾಕಿರ್ತಾರೆ, ಅರ್ಥ ಮಾಡ್ಕೋ. ಆ ದೇವರೇ ಮನ್ಸ್ ಮಾಡಿದ್ರು ಆ ಗೊಂಬೆ ಮತ್ತೆ ವಾಪಸ್ ಮನೆಗೆ ಬರಲ್ಲ. ದೇವ್ರೆ ಮನ್ಸ್ ಮಾಡಿದ್ರು ಮತ್ತೆ ಈ ಬೊಂಬೆ ಮನೆ ಒಳಗಡೆ ಬರಲ್ಲ ಅಂತ ಹೇಳಿದ್ರಿ. ಹೇಗ್ ಬಂತು ನೋಡಿ. ಭೈರವಿ, ನನ್ ಬೊಂಬೆ ಕೊಡು. ತಗೋ ಚಿಕ್ಕಿ. ಇದೇ ನನ್ ಬೊಂಬೆ. ನನ್ ಬೊಂಬೆ ಮುಟ್ಟಿದ್ರೆ ನಂಗ್ ಫೀಲ್ ಆಗುತ್ತೆ. ಈ ಬೊಂಬೆನ್ ಮುಟ್ಟಿದ್ರೆ ನಂಗೆ ಏನು ಅನ್ನಿಸ್ತಾ ಇರ್ಲಿಲ್ಲ. ಭೈರವಿ, ನಿನಗೆ ಈ ಬೊಂಬೆ ಎಲ್ ಸಿಕ್ತು?